ನಮ್ಮ ಈ ಕಡೆ ಒಂದು ಫೇವ್ರೇಟ್ ಅದ ನೋಡ್ರಿ ಬೆಂಡಿಕಾಯಿ. ಈ ಕಡೆ ಚಪಾತಿ ನಡ್ದಾವ. ಖರೆ ಹೇಳ್ತೀನಿ, ನಮ್ಮ ಜೀವನದಾಗ ಇಷ್ಟು ದರಿದ್ರ ತುಂಬಲತ್ತದ ಅಂತ ಕೇಸಿ ನನಗೆ ಮನಸ್ಸಿನಾಗ ನಾನು ನೆನೆಸ್ಕೊಂಡಿದ್ದಿಲ್ಲ ನೋಡ್ರಿ. ವಾಪಸ್ಸೇ ನೋಡ್ರಿ ನಮ್ಮ ಫ್ರಿಜ್ ಖರಾಬ್ ಐತೆ ನೋಡ್ರಿ. ನನಗೆ ಯಾಕೋ ಹಿಟ್ಟು ನಾದದಂದ್ರೆ ಭಾಳ ಬೇಸರ ಬರ್ತದೆ. ನಂಗೆ ಚಪಾತಿ ಮಾಡೋಕೆ ಕಟ್ಟು ಬೇಸರ ಬರಲ್ಲ. ನಮ್ಮ ಚಿಕ್ಕನಷ್ಟು ಇದ್ದಾಗ ನಮ್ಗೆ ಏನೂ ಗೊತ್ತಿದ್ದಿಲ್ಲ ನೋಡ್ರಿ. ನಾವು ಸಣ್ಣವ್ರಿದ್ದಾಗ ಲೈಫ್ ಹೆಂಗಿತ್ತು, ಇವ್ರು ಸಣ್ಣವ್ರಿದ್ದಾಗ ಲೈಫ್ ಹೆಂಗದ ನೋಡ್ರಿ. ಬಂದನ್ ಹೆಂಗೆ ಬೇವರ್ಲತ್ತ ನೋಡಿ. ಈಗ ಸಾವ್ಕಾಸಿಗಮ್ಮ ಬುಟ್ಟಿ ತೊಗೊಂಡನ, ಬುಟ್ಟೆ ಉಕಾಟ್ಲತ್ತನ ಕೂತು ಬರಫ್ ಬೇಡಪ್ಪ ನೋಡ್ರಿ. ಈಗ ಉಳ್ಳಾಗಡ್ಡಿ ಫ್ರೈ ನಂಗೆ ಫುಲ್ ತಲೆ ಖರಾಬ್ ಆಗ್ಯದ. ಎಲ್ಲರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನಾಗ್ತದ ಏನು ಅನ್ಸುತ್ತೆ ನೋಡೋಣ ಫ್ರೆಂಡ್ಸ್. ನಾನು ಚಿಕ್ಕ ಕಲ್ತು ನೋಡ್ರಿ ಇಲ್ಲಿ ಬುಕ್ಕಿಂದಾಗ ಭಂಡಾರ ತೊಗೊಂಡು ಕೆಸಿಂದ ಕುಂತೀವಿ. ಈ ಕಡೆ ಎಲ್ಲ ಇಟ್ಕೊಂಡು ಕೆಸಿಂದ ಕುಂತೀವಿ. ಯಾಕಂದ್ರೆ ನಮ್ಮ ಮಿಕ್ಕು ಸಲ ಬುಕ್ಸ್ ಬೇಕಲ್ರಿ, ಖರೀದಿ ಮಾಡ್ಬೇಕಂತಂದಿದ್ವಿ ರೀ. ಬಟ್ ಸುಮ್ಮನೆ ಯಾಕೆ ಖರೀದಿ ಮಾಡಮ್ಮೆ, ಆಲ್ರೆಡಿ ನಂಬಲ್ಲದ ಅವ್ರ ಬಲ್ಲಿ ಸ್ಟಾಕ್ ಖತಮ್ ಆಗಿತ್ತು ರೀ ಸ್ಕೂಲ್ನವ್ರ ಬಲ್ಲಿ. ಅವ್ರೇನಂದ್ರು ನೆಕ್ಸ್ಟ್ ವೀಕ್ ತೊಗೊಂಡ್ಬಿಡ್ರಿ ಅಂತಂದಿದ್ರು. ಇವ್ರ ಮ್ಯಾಮ ಮೆಸೇಜ್ ಹಾಕಿರ್ತು, ಚಿಕ್ಕಂದಿನ ಮಮ್ಮಿ ಎಲ್ಲ ಬುಕ್ಸ್ ಅವಾನಿ ಎಲ್ಲ ಸುಮ್ಮನೆ ಮತ್ತೆ ಆಗ್ತಾವ. ಆಮೇಲೆ ನೆನಪು ಬಂತು, ನಾವು ಇಲ್ಲಾಂದ್ರೆ ಹಾಕ್ಬೇಕಂತಂದಿದ್ರು ಅವನಿಗೆ ಬುಕ್ಸಿನ. ಅವನಿಗೆ ಹಾಕಿದಿಲ್ಲ ಏನೋ ಗುಣ. 7th ಬಿ ಬುಕ್ಸ್ ಅವರಿಗೆ ಹಂಗೆ ಒಂದು 6th ಬಿ ಬುಕ್ಸ್ ಅವ. ಅದೇ ಸ್ಕೂಲಿಗೆ ಅವ್ನು ಹೋಗ್ಲತ್ತಾನ. ನಾ ಚಿಕ್ಕ ಕಲ್ತ್ಗೆಸಿಂದ ಎಲ್ಲ ಜೋಡಿಸ್ಕೊಂಡ್ವಿ. ಮಿಕ್ಕು ಹೋದ ಸ್ಕೂಲಿಗೆ ನಾನು ಫುಲ್ಲು ರಾತ್ರಿ ಭಾಗನ ಕೆಮ್ಮದು, ಚೀನದು, ಕಾಲರೆ ನಾನು ಹಿಂಗೆ ಬಾತವ ನೋಡ್ರಿ. ಪಾಪಿದು ಒಂದು ಸುಮ್ಮನೆ ಕಾಲು ಹೊತ್ತದ ಕೂತೀವಿ ನೋಡ್ರಿ ಇಬ್ರು ಕಲ್ತಿಗೆಸಿನ. ತೊಬ್ಬರಿ ಬ್ಲಾಗ್ನಾಗ ಏನೇನಾಗ್ತದೆ, ಏನೇನು ಸುದ್ದಿ ಅಂತ ನೋಡಕತ್ತೀರಿ ಕಂಟಿನ್ಯೂ ಆಗಿ. ಐ ಥಿಂಕ್ ನೀವು ಯಾರು ಜಾಸ್ತಿ ಇದಕ್ಕೆ ಬ್ಲಾಗ್ಸ್ ನೋಡಲ್ಲಾಗಿರಿ, ಸಪೋರ್ಟ್ನೂ ಮಾಡಲ್ಲಿರಿ. ಹಂಗೆ ಮಾಡಬೇಡ್ರಿ. ವಿಡಿಯೋ ಇಷ್ಟ ಆಯ್ತದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಮ್ಮ ಚಿಕ್ಕು ನೋಡ್ರಿ ಅಲ್ಲಿ ಕಸ ಗುಡ್ಸಕತ್ತಾನ, ಹಾಸಿಗೆ ತೆಗ್ದಾನ, ಕಸ ಗುಡ್ಸಕತ್ತಾನ. ನಾ ಏನು ಮಾಡತ್ತೀನಿ ಅಂದ್ರೆ ಇಲ್ಲಿ ಚಪಾತಿಗೆ ಹಿಟ್ಟು ನಾದ್ಕೊಲತ್ತೀನಿ. ಇದಾಗ ನಾನು ಏನು ಮಾಡ್ತೀನಿ, ಬರಬರ ಈಗ ವಿಸು ಭಾಂಡ ತೊಳ್ಕೊತೀನಿ ರೀ. ನಾ ಮತ್ತು ಅವ್ರಿಗೇನು ನಡ್ದಾರ ಕಟ್ ಕುಟ್ಟೇನೋ ನಡ್ದದಲ್ಲ. ಬಡ ಈಗ ಹಿಟ್ಟನಾದ ಬಾಂಡೆ ತೊಳ್ಕೊತೀನಿ. ಆಮ್ಯಾಗ ಮನೆ ವರ್ಷ ಮೈ ತಕ್ಕೋತ. ನಾನು ನೋಡ್ರಿ ಈಗ ಸ್ನಾನ ಮುಗಿಸ್ಕೊಂಡ್ಬಂದ್ಬಿಟ್ಟು ಬಾಂಡೆ ತೊಳ್ಕೊಂಡು ಚಪಾತಿಗೆ ಹಿಟ್ಟು ನಾಡ್ದ ಮನೆ ಒರೆಸ್ಕೊಂಡ ಸ್ನಾನದು ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ನಮ್ಮ ಸಾ ಬಂದರು ನೋಡ್ರಿ. ಕಸ ಗುಡಿಸಿ ಕೈ ತಕ್ಕೊಂಡು ಉಳ್ಳಾಗಡ್ಡಿ ಟಮಾಟೆನೂ ನನಗೆ ಹುಳಕಿಸಿ ಎಲ್ಲಿಟ್ಟು ಫ್ರಿಜ್ನಾಗ ಇಟ್ಟಿದ್ದೆ. ಏನು ಕಿಚನ್ನಾಗ? ಫ್ರಿಜ್ನಾಗ. ಯಾಕಂತು ಮತ್ತಂದ್ರೆ ನೋಡ್ರಿ ಏನೇನು ಮಾಡ್ತೀನಿ ಅಂದ್ರೆ ಬಡ ಈಗ ಪೂಜೆ ಮಾಡ್ಕೊತೀನಿ ರೀ. ಆಮ್ಯಾಗ ಮತ್ತು ಅಡುಗೆ ಮಾಡ್ಕೊತೀನಿ. ಗರ್ಮಿ ಭಾಳ ಆಗ್ಯದ್ರಿ ದಿಲ್ಲಿದಾಗ, ಭಯಂಕರ ಗರ್ಮಿ. ನಾನು ನೋಡ್ರಿ ಈಗ ದೇವ್ರ ಪೂಜೆ ಮಾಡ್ಕೊಂಡೀನಿ. ಮಸ್ತನತ್ತ ಚಂದನತ್ತ ಎಲ್ಲ ಅರ್ಬಿ ಎಲ್ಲ ಚೇಂಜ್ ಮಾಡೀನಿ. ಬಟ್ಟೆ ತೆಳಗಿಂದೆಲ್ಲ ತೆಗೆದು ತೊಳೆದು ಮನೆಲ್ಲ ಇಟ್ಟಿದ್ದೆ. ಚಂದನತ್ತ ಪೂಜೆ ಮಾಡೀನಿ, ಎಲ್ಲ ಮಾಡೀನಿ. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡತ್ ನಾನು ಬಿಡ್ಕೊತೀನಿ. ನೀವು ಭೀ ಬಿಡ್ಕೋರಿ. ಆ್ಯಂಡ್ ನನಗೆ ಯಾಕೋ ನೋಡ್ರಿ ಬರೋ ಹಿಂಗೆ ಚಕ್ಕರ್ ಬರೋದು, ವೀಕ್ನೆಸ್ ಆಗೋದು, ಒಂಥರ ಫೀಲ್ ಆಗ್ಲತ್ತದ. ಇನ್ನೊಂದು ತಲೆನೇ ಖರಾಬ್ ಆಗ್ಲತ್ತದ. ಸಿಟ್ಟಿಗೆ ಬಂದು ಬ್ಲಡ್ ಟೆಸ್ಟೇ ಮಾಡಿಸಿಲ್ಲ. ಹೆಂಗನ ಸಾಯದ ಹಿಂಗನ ಸಾಯದ, ಎದಕ್ಕೆ ಟೆನ್ಷನ್ ತೊಗೋಬೇಕಂತ. ಬಟ್ ಇದು ಯಾಕೋ ನನ್ನ ಬುಕ್ಕಳು ಮೀರ್ದಂಗೆ ಆಗ್ಲಕತ್ತದ ನೋಡ್ರಿ. ನಿಂದ್ರಕ್ಕೂ ಹೋಗಲ್ಲ, ಕುಂದ್ರು. ನಿನ್ನಂತೂ ಕಾಲನ್ನು ಹಿಂಗೆ ಬಾತೀವಿ ನೋಡ್ರಿ. ನಿನ್ನ ಕಾಲುಗಳು ಒಪ್ಪು ಕೇಳಬೇಡ್ರಿ. ಐತಿ ಈಗ ನಾನು ಮಾಡ್ಕೊತೀನಿ ಅಂದ್ರೆ ಒಂದಿಷ್ಟು ಬೆಂಡಿಕಾಯಿ ಪಲ್ಯ ಮಾಡ್ಕೊತೀನಿ ರೀ. ಮತ್ತಂದ್ರೆ ಚಪಾತಿ ಮಾಡ್ಕೊತೀನಿ. ನಮ್ಮ ಚಿಕ್ಕಂದು ಸ್ನಾನ ಆಯಿತು. ಫ್ರಿಜ್ನಾಗ ಬರ್ಫ್ ಆಗಿಬಿಟ್ಟದ, ಅದೊಂದು ಬಂದ್ ಮಾಡಿವಿ. ಅದು ನೀರೊಂದು ಹೋಲತ್ತಾವ. ಐತಿ ಈಗ ಅವು ಇಷ್ಟನ್ನು ಸಾಫ್ ಮಾಡ್ಬೇಕೀಗ. ನಮ್ಮ ಚಿಕ್ಕ ನೋಡ್ರಿ ಕೂತಿ ಏನೋ ಬರ್ಕೋದು ಕೂತಾನ. ಅಪ್ಲಿಕೇಶನ್ ಅಂತ TC ತೊಗೊಂಬರ್ಲಿಕ್ಕೆ ಅಪ್ಲಿಕೇಶನ್ ಬರ್ಲಿತ್ತಾನ. ಕೂತ್ಕೆಸಿಂದ ತಂತಾನೆ ನೋಡಿ ಲ್ಯಾಪ್ಟಾಪ್ದಾಗ ನೋಡ್ಕೆಸೇನ. ಅವ್ರ ಪಪ್ಪ ಅಂದ್ರೆ ನೀನೇ ಬರಿ ಅಂತ ಕೇಸೇನ. ಅದಕ್ಕೆ ಅವನೇ ಬರ್ಲಿಕ್ಕತ್ತಾರ. ಅವ್ರ ಪಪ್ಪ ಫೋನ್ ಮಾಡಿದರು. ಫುಲ್ ಶಾಣವಾಗ್ಯಾನ್ರಿ. ನಂಗೆ ಫುಲ್ ಸಪೋರ್ಟ್ ಮಾಡ್ತಾನೆ ನನಗೆ ಅವ್ರ ಪಪ್ಪಾಗ. ಅವನಟ್ಟಿದ್ದಾಗ ನಮಗೆ ಏನೂ ಗೊತ್ತಿದ್ದಿಲ್ಲ ರೀ, ದುನಿಯಾದಾರಿನೇ. ನಾನು ನೋಡ್ರಿ ಈಗ ರೊಟ್ಟಿ ಮಾಡಕತ್ತೀನಿ. ಮತ್ತಂದ್ರೆ ಬೆಂಡಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ. ನಮ್ಮ ಚಿಕ್ಕು ಹೋಗ್ಯಾನ ನಮ್ಮ ಇಕ್ಕಣ ಕರೀಲಿಕ್ಕೆ. 2 ಉಳ್ಳಾಗಡ್ಡಿ ಹೋಳನ ನೋಡ್ರಿ. ಉಳ್ಳಾಗಡ್ಡಿ ಹೋಳನ, 2 ಟಮಾಟೆ ಹೋಳನ, ಅರ್ಧ ತಿಂದಾನಂತ, 1 ಕಟ್ ಮಾಡ್ಯಾನಂತ, 2 ಉಳ್ಳಾಗಡ್ಡಿ ಕಟ್ ಮಾಡಿನ ಮಮ್ಮಿ ಎಲ್ಲ ತಾನ. ಇಲ್ಲಿ ನೋಡ್ರಿ ಈಗ ಬೆಂಡಿಕಾಯಿ ಫ್ರೈ ಮಾಡ್ಕೊಳತ್ತೀನಿ. ಈಗ ಎಣ್ಣೆನೂ ಹಾಕಿದ್ರಾಗ ಫ್ರೈ ಆಗಲಿ. ಈ ಕಡೆ ಅಂದ್ರೆ ಬಡ ಫುಲ್ಕೆ ಮಾಡ್ಕೊತ ನೋಡ್ರಿ. ಬಂದಾರ ನೋಡ್ರಿ ನೋಡಿ. ಜಗಳಾನೇ. ಹಾಂ,
ಏನು ಬೆವರ್ಲತ್ತಲ್ರಿ ನೋನ. ಫ್ಯಾನ್ ಚಾಲು ಮಾಡ್ತೀನಿ ಅಂದ್ರೆ ಚಿಕ್ಕಣ್ಣ ನೋಡ್ರಿ ಫ್ರಿಜ್ ಸಾಫ್ ಮಾಡಕತ್ತಾನ ಕುತ್ತಿಗೆಸಿನ. ಎಲ್ಲ ಸಾಮಾನು ಅರ್ಧಂಬರ್ಧ ಹೊರಗೆ ತೆಗ್ದಾನ, ಅರ್ಧಂಬರ್ಧ ಒಳಗೆ ಇಟ್ಟಾನ. ಸಾವ್ಕಾಸ್ ಹೋಗ್ಬಿಟ್ಟ ಕಾ ಪಡಾಯ ಹೋಯ್ತು, ಟೂಟ್ ಭೀ ಗಯವು. ಗರ್ಮಿರಿ ಸಿಕ್ಕಂಗೆ ಆಗ್ಯದ ನೋಡ್ರಿ. ನಾ ಪಲ್ಯ ಮಾಡ್ಲತ್ತೀನಿ, ಬೆಂಡಿಕಾಯಿ ಪಲ್ಯ ಮಾಡ್ತೀನಿ, ಚಪಾತಿ ಮಾಡೀನಿ, ಉಳ್ಳಾಗಡ್ಡಿ ಫ್ರೈ ಮಾಡ್ಲಕತ್ತೀನಿ, ಟೊಮೆಟೊ ಇಟ್ಟೀನಿ, ಮತ್ತಂದ್ರೆ ಬೆಂಡಿಕಾಯಿ ಫ್ರೈ ಮಾಡಿಟ್ಟೀನಿ. ಇದ್ರಾಗಂದ್ರೆ ಅನ್ನ ಅದ, ಇದ್ರಾಗಂದ್ರೆ ಒಂದು 11 ಚಪಾತಿ ಮಾಡಿಟ್ಟೀನಿ. ಉಳ್ಳಾಗಡ್ಡಿ ಭಾಳ ಆಗ್ಯಾವ ಅಂತ ಒಂದಿಷ್ಟು ತೆಗ್ದೀನಿ. ಚಿಕ್ಕು ನಮ್ಮ ಚಿಕ್ಕ ಸಾಫ್ ಮಾಡು ಚಿಕ್ಕು ಫ್ರಿಜ್ ಅಂತ ಅಂದಿದ್ದವ. ಸಾಫ್ ಮಾಡಕತ್ತಿದ್ರು ಅವ್ನ ಪಡಿಗವ. ಬಟ್ ಬಕ್ಕು ಫ್ರಿಜ್ ಆಗಿದೆ. ಅವ ಏನು ಮಾಡಿದ್ರು ಸ್ಕ್ರೂ ಡ್ರೈವರ್ ತೊಗೊಂಡೋದಕ್ಕೆ ಹಿಂಗೆ ಮಾಡಿ ಚುಚ್ಚಲಕತ್ತಿದ್ರಿ. ಚುಚ್ಕೋತವ ಏನು ಮಾಡ್ದನು ಗೊತ್ತದ ರೀ. ಇಲ್ಲಿ ಬಂದು ಕೇಸಿಂದ್ರೆ ನೋಡ್ರಿ, ಇಲ್ಲಿ ಹತ್ತತ್ತು ಗಚ್ ಅಂತ ಚುಚ್ಚು ಇಟ್ಟು ಗ್ಯಾಸ್ ಹೊರಗೆ ಬಂದ್ರಿ ಫ್ರೆಂಡ್ಸ್. ಬಸ್ ಅಂತ ಎಷ್ಟೊತ್ತನ ಅವಾಜ್ ಬಂತು. ಮ್ಯಾಗಿನಿಂದ ಏನೈತಂದ್ರೆ ಸ್ಮೆಲ್ ಹಿಂಗೆ ಬಂದಿತ್ರಿ. ನಮ್ಮ 3 ಮಂದಿಗೆ ಪೂರಾ ಉಸಿರೇ ಕಟ್ಲಕತ್ತಿತ್ತು ನೋಡ್ರಿ. ಈಗ ಕಿಲಿಗ ಇದಕ್ಕೆ ಚೇಂಜ್ ಮಾಡ್ಬೇಕಂದ್ರೆ ಈಗ 2,500 ರಿಂದ 3,000 ಹತ್ತದಂತ್ರಿ. ಮೊದಲೇ ನಂಬಲ್ಲಿ ನಾವು ರೊಕ್ಕಕ್ಕೆ ಮೊದಲೇ ಉಳಿಸ್ಬೇಕು, ಮಾಡಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ನಾವು ತಿಳ್ಕೊಂಡಿವಿ. ಇಟ್ಟು ದರಿದ್ರ ನಮ್ಮ ಜೀವನದಾಗ ನಡೆದ ನೋಡಿ. ಬಿಡು ಬೆಟ್ಟ ಬಿಡು. ಎಲ್ಲ ಭಾಳ ಪ್ರಾಬ್ಲಮ್ಸ್ ನಡೆದ್ರೆ ಮೊದಲೇ ಲೈಫ್ನಾಗ. ಮೊದಲೇ ನನಗೆ ಆರಾಮಿಲ್ಲ, ಹಾಗಿಲ್ಲ, ರೊಕ್ಕ ಭಾಳ ಹೋಲತ್ತಾವ ಅಂತ ಕೇಸಿಂದ್ರೆ ನಾ ಟೆನ್ಷನ್ ತೊಗೊಂಡ್ರೆ ಎಲ್ಲ ಕಟ್ಟೋದು ಮಾಡೋದು ಪಾರ್ಗಳು ಸ್ಕೂಲ್ ಎಲ್ಲ ನನಗೆ ಖರೆ ಹೇಳ್ಬೇಕಂದ್ರೆ ಲಿಟ್ರಲಿ ನನಗೀಗಳು ಹೊಂಟದು ನೋಡ್ರಿ. ಪಲ್ಯ ಮಾಡಕತ್ತಿದಲ್ರಿ ಅವಾಗೇ ಆಯ್ತದು, ಪಲ್ಯನೂ ಹೊತ್ತೈತು, ಎಲ್ಲನೂ ಆಯ್ತು. ತಲೆ ಖರಾಬ್ ಆಗ್ಲತ್ತದ ನನಗೆ. ಇಟ್ಟು ಸಾಫ್ ಮಾಡೀನಿ. ಈಗ ಇಷ್ಟು ನೀರು ರಾಡಿ ಮಾಡಿದೆ, ಇಟ್ಟು ತೊಳೆದೀನಿ, ಎಲ್ಲ ಮಾಡೀನಿ. ಮೊದಲೇ ಗರ್ಮಿ ಟೈಮ್ ಅದ. ಈಗ ಜರ ಫೈನಾನ್ಷಿಯಲ್ ಖರಾಬ್ ಅದಂತ ನಾವು ಕೂಲರ್ ಮೊದಲು ತೊಗೊಂಡಿಲ್ಲ. ನಾವು ಹಾಗೆ ಅಡ್ಜಸ್ಟ್ ಮಾಡ್ಕೊಳತ್ತಿದ್ವಿ. ಒಬ್ಬ ಮಾಡವ, ನಾವೆಲ್ಲ ಖರ್ಚ ಮಾಡೋರು. ಕೆಟ್ಟ ದರಿದ್ರದ ನೋಡ್ರಿ ನಮ್ಮ ಜೀವನದಾಗ. ನೋಡ್ರಿ ಪಲ್ಯ ಮಾಡ್ಲತ್ತಿದಾಗ ಪಲ್ಯನೂ ಹೊತ್ತು ಹೋಯ್ತು ನೋಡ್ರಿ. ಇಷ್ಟೊತ್ತನ ಓದರು ಐತಿಗೆ ಟ್ಯೂಷನ್ಗೆ ಹೊಂಟರು ನೋಡ್ರಿ. ನಾವು ಊಟ ಮಾಡತ್ತೀವಿ ರೈಸ ಮತ್ತಂದ್ರೆ ನೋಡ್ರಿ ಹೆಸರು ಬೇಳೆ ಸಾರು ಸಂತೋಷ ಮಾಡ್ಯಾನ, ನಾರೇ ಮಾಡಿಲ್ಲ. ನಂದರೆ ಫುಲ್ ಮೀರ್ಯದ ನೋಡ್ರಿ ಫ್ರೆಂಡ್ಸ್. ಈಗ